ನಾಡಪ್ರಭು ಕೆಂಪೇಗೌಡರಿಗೆ ನಾಡಸಿಂಹ ಕೆಂಪೇಗೌಡ ಅನ್ನೋ ಒಂದು ಸಾಂಗ್ ಮಾಡಿದರು, ಒಂದು ಹಾಡು. ಯಾಕೆಂದರೆ ನಾನು ಒಬ್ಬ ಹಲವಾರು ಆಲ್ಬಮ್ ಪ್ರೊಡ್ಯೂಸ್ ಮಾಡಿದ್ದೀನಿ, ಆದರೆ ಒಂದು ಮೇಕಿಂಗು ಒಂದು ಟೆಕ್ನಿಷಿಯನ್ ಆಲ್ಬಮ್ ಅಂದರೆ ಇವಾಗ ಒಂದು ಕನ್ನಡ ಆಲ್ಬಮ್ ಅಂದರೆ ಹೆಂಗೆ ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಹೇಳಲಿಕ್ಕೆ ಒಂದಿಷ್ಟ. ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದ ನಮ್ಮ ಕನ್ನಡ. ಸೊ ಆ ಕನ್ನಡಿಗರು ಬೆಲೆ, ಕನ್ನಡಿಗರು ಎಷ್ಟು ಶಕ್ತಿ ಇದ್ದಾರೆ ಅನ್ನೋದು ಇವತ್ತೇನು ಈ ಸಾಂಗಲ್ಲಿ ನೋಡಿ ಕೂತ್ಕೋಬೇಕಾದ್ರೆ ನನಗೆ ರೋಮಾಂಚನ ಆಗೋದು. ಯಾಕೆಂದರೆ ಒಂದು ಸಿನಿಮಾ ಶೈಲಿಯಲ್ಲಿ ಒಂದು ಆಲ್ಬಮ್ ತೆಗೆದಿದ್ದಾರೆ. ಆಮೇಲೆ ನಮ್ಮ ಕೃಷ್ಣಮೂರ್ತಿ ಅವರ ಕನಸು. ಯಾಕೆಂದರೆ ಒಂದು ಕಲಾವಿದ ಆದವ್ರು ಯಾರಿಗೆ ಆದ್ರೂ, ಯಾವುದೇ ವ್ಯಕ್ತಿ ಆದರೂ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ಯಾವುದೋ ಕರಿಯ ಅನ್ನೋ ಸಿನಿಮಾಲ್ ಒಂದು ಶಾರ್ಟ್ ಸೀನಲ್ಲಿ ನೋಡ್ಬಿಟ್ಟು ಒಂದಿನ ಹೇಳಿದ್ದೆ, ಒಂದು ಸೀನಲ್ಲಿ ಬಂದು ಹೋಗ್ತೀರಾ ಅಂತ. ಒಂದು ನಿಜವಾದ ಕಲಾವಿದ ಇವರೊಳಗೆ ಬಹಳಷ್ಟು ಅಡಗಿದ್ದಾರೆ ಅನ್ನೋದಕ್ಕೆ ಈ ಸಾಂಗ್ಗೆ ಸಾಕ್ಷಿಯನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ದೆನ್ AKG ಅಂದ್ರೆ ಅದ್ದೂರಿಯಾಗಿ ಕೆಂಪೇಗೌಡರನ್ನ ತೋರಿಸ್ಕೊಡಕ್ಕೆ ಇವರೊಬ್ಬರೇ ಸಾಧ್ಯ ಅಂತ AKG ಅನ್ನೋದನ್ನ ನಮ್ಮ ಕೃಷ್ಣಮೂರ್ತಿ ಅವರು ಇದನ್ನ ಮಾಡಿದ್ದಾರೆ ಅಂತ ಬಹಳ ಸಂತೋಷ ಪಡ್ತದೆ. ಅಂಡ್ ಇವರ ಕನಸು ಏನಿದೆ ಕೆಂಪೇಗೌಡರ ಮೇಲೆ, ನಾನು ಹಲವಾರು ಜನ ನೋಡಿದ್ದೀನಿ, ಹಲವಾರು ಸಂಘಟನೆಗಳನ್ನ ನೋಡಿದ್ದೀನಿ, ಹಲವಾರು ರೀತಿಯಲ್ಲಿ ಸಂಘಟನೆ ಮಾಡೋರು ನೋಡಿದ್ದೀನಿ. ಆದ್ರೆ ನಿಜವಾಗ್ಲೂ ಕೆಂಪೇಗೌಡರ ಮೇಲೆ ನಿಜವಾದ ಒಂದು ತಂದೆ ತಾಯಿ ಅಂತ ಪ್ರೀತಿ ಗೌರವ ನಿಜವಾಗ್ಲೂ ಆ ಸಂಘಕ್ಕೆ, ಆ ಸಂಘಟನೆಗೆ ಇಟ್ಟಿರೋದಂದ್ರೆ ಬೆಂಗಳೂರು ನಗರದಲ್ಲಿ ನಾನು ನೋಡಿರೋ ಪ್ರಕಾರ HM ಕೃಷ್ಣಮೂರ್ತಿ ಅವರು ಅಂತ ಮನ್ಸಾರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮನ್ಸಿಟ್ರೆ ಮಾರ್ಗ ಅಂತಾರೆ. ಯಾವತ್ತು ಮನ್ಸಿಡ್ಬೇಕು, ಒಂದು ಕನ್ಸು ಕಾಣಬೇಕು, ಕನ್ಸು ಕಟ್ರೇನೆ ಒಂದೇನಾದ್ರು ಸಾಧ್ಯ ಆಗೋದು. ಸೊ ಇವತ್ತೇನು ಅವರಲ್ಲಿರೋ ಆ ಪ್ರೀತಿ, ಆ ಕೆಂಪೇಗೌಡರ ಮೇಲೆ ಪ್ರತಿಯೊಬ್ಬರ ಇವತ್ತೇನು ಈ ಸಾಂಗ್ ನೋಡ್ತಾ ಇದ್ದೀನಿ, ನಾನು ಹೇಳ್ತಿದ್ದೆ ಯಾವ ರೀತಿ ಮಾಡ್ತಾ ಇದ್ದೀರಾ ಸಾಂಗು ಅಂತ. ಒಮ್ಮೆ ಶೂಟಿಂಗ್ ಸೆಟ್ಗೆ ಹೋಗಿದ್ದೆ. ಆ ಶೂಟಿಂಗ್ ಸೆಟ್ಟಲ್ಲಿ ಹೋದಾಗಲೇ ಗೊತ್ತಾಯ್ತು ನಿಜವಾದ ನಿರ್ಮಾಪಕ, ನಿಜವಾದ ಕಲಾವಿದ, ನಿಜವಾದ ಒಬ್ಬ ಟೆಕ್ನಿಷಿಯನ್ಗೆ ಸಿಗುವಂತ ಆದ್ಯತೆ ಯಾವ ರೀತಿ ಬೇಕೋ ಅಷ್ಟು ಇವ್ರು ಸೆಟ್ಟಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ದೆನ್ ಇವ್ರು ಇವಾಗ ಏನು ಕೆಂಪೇಗೌಡರು ಹೆಸರಿನಲ್ಲಿ ಒಂದು ಹಾಡು ಮಾಡಿದ್ದಾರೆ ಅಂಡ್ ಒಂದು ಚಾನೆಲ್ ಮಾಡಿದ್ದಾರೆ. ಅವರಿಗೆ ಶುಭ ಕೋರ್ಲಿಕ್ಕೆ ನಾನು ಮನ್ಸಾರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಅಂಡ್ ಇವರೊಂದು ಮುಂದಿನ ದಿನಗಳಲ್ಲಿ ಕೆಂಪೇಗೌಡ ಸಿನಿಮಾ ಅನ್ನೋದು ಮಾಡ್ಬೇಕು. ಇವತ್ತು ಏನು ಕೋರಿಕೆ ಇಟ್ಟಿದ್ದಾರೆ, ನಮ್ಮ ನಾಗಭರಣ ಅವರಿದ್ರು, ಧರ್ಮ ಅವರಿದ್ರು, ಅದೇ ರೀತಿ ನಮ್ಮ ವಾಣಿಜ್ಯ ಮಂಡಳಿಯಿಂದ ಬಂಡ್ಕರ್ ಅವರಿದ್ರು, ಅಶೋಕ್ ಅವರಿದ್ರು, ಅದೇ ಹಲವಾರು ಜನ ಇಲ್ಲಿ ಮಾಧ್ಯಮ, ನನ್ನ ಸ್ನೇಹಿತರು, ಮಾಧ್ಯಮರು, ಮಿತ್ರರು ಎಲ್ಲರೂ ಇದ್ರಿ. ನಾನು ಇವತ್ತು ಈ ಸ್ಟೇಜ್ ಮೇಲೆ ಮಾತು ಕೊಡ್ತಾ ಇದ್ದೀನಿ. ಅವ್ರು ಕೆಂಪೇಗೌಡ ಸಿನಿಮಾ ನಿರ್ಮಾಣ ಮಾಡಿದ್ರೆ ಅವ್ರ ಜೊತೆ ನಾನು ಕೈ ಜೋಡಿಸ್ತೇನೆ. ಯಾಕೆಂದ್ರೆ ನಿಜವಾದ ಕಲಾವಿದ್ರನ್ನ ಆಚೆ ತರಬೇಕು, ನಿಜವಾದ ಕೆಂಪೇಗೌಡರನ್ನ ಒಂದು ಕನಸನ್ನ ಆಚೆ ತೋರಿಸ್ಬೇಕು ಜನರು. ಈಗಿನ ಪೀಳಿಗೆಗೆ ಕೆಂಪೇಗೌಡರು ಮಾಡಿರೋ ಸಾಧನೆ ಏನು, ಇವತ್ತು ದೇಶಾದ್ಯಂತ ಇಡೀ ಇಂಡಿಯಾಗೆ ಹೋದ್ರೆ ಬೆಂಗಳೂರು ನಗರ, ಬೆಂಗಳೂರು ಅಂದ್ರೆ ಯಾರು, ಕೆಂಪೇಗೌಡರು ಋಣ ನಮ್ಮ ಮೇಲಿದೆ. ಆ ಋಣ ತೀರ್ಸ್ಕೊಳ್ಲಿಕ್ಕೆ ಇವ್ರು ಮಾಡ್ತಾ ಇರೋದು ಒಂದು ಹೆಜ್ಜೆಯಲ್ಲಿ ನಾನು ಒಂದು ಹೆಜ್ಜೆ ಆಗಿರ್ತೇನೆ. ಅಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಎಲ್ಲ ಈ ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ರೀತಿ ಇನ್ನ ಹಲವಾರು ಕನ್ನಡ ಸಾಂಗ್ಗಳಿಗೆ, ಆಲ್ಬಮ್ಸ್ಗಳಿಗೆ, ಅದೇ ರೀತಿ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.